ಇವತ್ತು ನಮ್ಮ ಮನೆಯಲ್ಲಿ ಒಂದು ವಿಶೇಷವಾದಂಥ ದಿನ. ವಿಶೇಷವಾಗಿ ಗೌರಿಯನ್ನು ನಾವು ಮಧ್ಯಾಹ್ನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಅಂದರೆ ಗೌರಿ ಗುಡಿ ಅಂತಲೇ ನಮ್ಮ ಗೌರಿ ದೇವಸ್ಥಾನ ಮಾಡ್ತೀವಿ. ಆಗಸ್ಟಿನ ಸುತ್ತಮುತ್ತ ಎಲ್ಲ ಜನತೆಗಳು ಬಂದು 3 ದಿವಸ ಫಸ್ಟ್ 7 ಡೇಸ್ ಮಾಡ್ತಾಯಿದ್ವಿ. 3 ದಿವಸ ಗೌರಮ್ಮನ ಇನ್ನೂ ದೇವಸ್ಥಾನ ನಾವು ಮಾಡೋಣ. ನೂರಾರು ಜನ ಹೆಣ್ಮಕ್ಳಿಗೆ ಭಾಗದವನ್ನ ನಾಗರತ್ನ ನಮ್ಮ ಮಾಜಿ ಕಾರ್ಪೊರೇಟರ್ನ ಮತ್ತು ಎಲ್ಲ ಕುಟುಂಬದವರು ನೂರಾರು ಹೆಣ್ಮಕ್ಳಿಗೆ ಇವತ್ತು ಭಾಗದವರ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮನೆಗೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸುಧಾಮೂರ್ತಿಯವರು, ತಾರಾಂಗವರು, ಮಾಳವಿಕ ಮತ್ತು ಎಲ್ಲ ನಮ್ಮ ಕುಟುಂಬ, ಅವರು ನಮ್ಮ ಕುಟುಂಬಗಳು ಎಲ್ಲ ಒಟ್ಟಿಗೆ ಸೇರಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಬಂದು ಇವತ್ತು ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಿ ಭಾಗದಲ್ಲಿ ತಗೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಇದು ಬರೀ ಒಂದು ದಿನ ಕಾರ್ಯಕ್ರಮ ಅಲ್ಲ. ಇದು ಯಾವತ್ತೂ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಹೆಣ್ಣುಮಕ್ಕಳು ನಮ್ಮ ಮನೆ ಅಂತ ಅವ್ರ ಮನೆ ಅಂತ ಬಂದು ಭಾಗದಲ್ಲಿ ಸಂಪ್ರದಾಯ ಅವತ್ತಿಂದ ನಡ್ಕೊಂಡ್ಬರ್ತಾಯಿದೆ. ಇವತ್ತು ಕೂಡ ಆಗಿದೆ. ಆ ದೃಷ್ಟಿಯಿಂದ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ. ಚಿತ್ರರಂಗದ ಎಲ್ಲ ನಮ್ಮ ನಟರು, ನನ್ನ ಸ್ನೇಹಿತರು, ನಮ್ಮ ಸೋದರಿ ತಾರಾ ಅವರು, ಮತ್ತೊಂದು ಸೋದರಿ ನಮ್ಮ ಮಾಳವಿಕರು, ಮತ್ತು ಎಲ್ಲ ಸುದೀಪ್ ಮನೆ ಫಂಕ್ಷನ್ ಮಾಡ್ತಾರೆ. ಎಲ್ಲರೂ ಕೂಡ ನನ್ನ ಸ್ನೇಹಿತರು. ರಾಜಕೀಯದ ಫಿಲಮ್ ಡೈರೆಕ್ಟರ್, ನಮ್ಮದೇ ರಾಜಕೀಯ ದೃಷ್ಟಿ, ಸಮಾಜ ಮಾಡೋ ದೃಷ್ಟಿ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ. ಎಲ್ಲರೂ ಕಾರ್ಯಕ್ರಮ. ಅದರಲ್ಲಿ ಶ್ರಾವಣ ಮಾಸ ಬಂತು, ಪ್ರತಿದಿನವೂ ಸಹ ಹಬ್ಬ ಇರುತ್ತೆ. ಅದರಲ್ಲಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಗೌರಿ ತುಂಬ ವಿಶೇಷತೆಯಾದಂತಹ ಹಬ್ಬ. ಹಾಗಾಗಿ ಇದು ಅರಿಶಿಣ ಕುಂಕುಮ ಕೊಟ್ಟರೆ ಮಾತ್ರ ನಾವು ಗೌರಿ ಪೂಜೆ ಮಾಡೋದಕ್ಕೆ ಗೌರಿ ಮನೆಯಿಂದ ಮಾತ್ರ ನಾವು ಗೌರಿ ಪೂಜೆ ಮಾಡೋದಾಗುತ್ತೆ. ಹಾಗಾಗಿ ಇದು ನಮ್ಮ ಮನೆ ಮೊದಲು 3 ತಲೆಮಾರಿನೂ ಸಹ ಇದು ಮಾಡ್ಕೊಂಡು ಬಂದಿರುವಂತಹ ಹಬ್ಬ, ಗೌರಿ ಹಬ್ಬ. ಅದು ನಾವು ಬೆಂಗಳೂರಿಗೆ ಬಂದ ಮೇಲೆ ಈ ಹಬ್ಬವನ್ನು ಒಂಥರ ವಿಶೇಷವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಜಯನಗರದ ಎಲ್ಲ ಬಂಧುಗಳನ್ನು ಕರೆದು ಅರಿಶಿಣ ಕುಂಕುಮ ಹಾಗೂ ಬಾಗಿನ ಕೊಡುವಂಥ ಪದ್ಧತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲರೂ ಸಹ ಬಂದು ನಮ್ಮ ಅಣ್ಣನ ಮನೆ, ನಮ್ಮ ಅತ್ತಿಗೆ ಮನೆ ಅಂತ ಹೇಳಿ ಬಂದು ಅದನ್ನು ಸ್ವೀಕಾರ ಮಾಡಿ ನಮಗೆ ಹರಿಸಿ ಹೋಗ್ತಾರೆ. ಹಾಗೂ ನಾವು ಸಹ ಅವರಿಗೆ ಹರಿಸ್ತೀವಿ. ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಬೇಕು. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಸಹ ಆರೋಗ್ಯ ಇರಬೇಕು. ಆರೋಗ್ಯ ಒಂದಿದ್ದರೆ ಎಲ್ಲರೂ ಸಹ ಚೆನ್ನಾಗಿರ್ತೀವಿ ಅನ್ನೋ ಭಾವನೆಯಿಂದ ಎಲ್ಲರೂ ಬರ್ತಾರೆ. ಹಾಗೂ ನಾನು ಹೇಳೋದು ಜಯನಗರದಲ್ಲೂ ಸಹ ಎಲ್ಲರೂ ನಮ್ಮ ಕಾರ್ಪೊರೇಟರ್ಗಳು ಸಹ ಎಲ್ಲರೂ ಸಹಕಾರ ಕೊಡ್ಬೋದು. ಹಾಗಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅಥವಾ ನಾನಾಗಲಿ ಅಥವಾ ನಮ್ಮ ಹಸ್ಬೆಂಡ್ ಆಗಲಿ ಅಥವಾ ಎಲ್ಲರೂ ಒಬ್ಬರೊಬ್ಬರಾಗಿ ಮಾಡೋದ್ರಿಂದ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ತುಂಬ ವಿಶೇಷತೆ. ಈ ಸರಿ ನಮ್ಮ ಸುಧಾಮೂರ್ತಿ ಅಮ್ಮ ಕರ್ನಾಟಕಕ್ಕೆ ಅಥವಾ ನಮ್ಮ ದೇಶಕ್ಕೆ ಗೊತ್ತಿರುವಂಥದ್ದು. ಅವರು ಸುಧಾಮೂರ್ತಿ ಅಮ್ಮ ಅಂತಂದರೆ ಎಲ್ಲರಿಗೂ ಅವರೊಂಥರ ಅಮ್ಮನೇ ಆಗಿದ್ದಾರೆ. ಹಾಗಾಗಿ ನಮಗೆ ತುಂಬ ವಿಶೇಷ ಇವತ್ತಿನ ದಿನ. ಅವರು ಬಂದು ಹಾಗೂ ನಮ್ಮ ಮಗಳ ಮದುವೆ ಆಗಿತ್ತು. ಹಾಗಾಗಿ ಮೊದಲನೇ ವರ್ಷ ತುಂಬ ಬಾಗಿನ ಕೊಡಿಸುವಂಥ ಪದ್ಧತಿ ಇರುತ್ತೆ. ಹಾಗಾಗಿ 16 ಬಾಗಿನವನ್ನು ಅವಳಿಗೆ ಕೊಡಿಸುವಂಥದ್ದು. ಹಾಗಾಗಿ ಅಮ್ಮ ಬಂದಿದ್ದಾರೆ, ಬಾಗಿನ ತಗೊಂಡಿದ್ದಾರೆ. ಅವರ ಜೊತೆಯಲ್ಲಿ ತಾರಾ, ಅನುರಾಧ ಹಾಗೂ ಮಾಳವಿಕಾ ಅವರು ಪ್ರತಿ ವರ್ಷ ಅಣ್ಣ ಅತ್ತಿಗೆ ಅಂತಲೇ ಆ ಭಾವನೆಯಿಂದ ಬಂದಿದ್ದಾರೆ. ಹಾಗಾಗಿ ಅವರು ಸಹ ಬಂದು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೀವಿ.